ತಂಜಾವೂರಿನಿಂದ ನಾಗೋರ್ ಅಥವಾ ನಾಗಪಟ್ಟಣ ಕಡೆಗೆ ಹೋಗುವ ಮಾರ್ಗದಲ್ಲಿ ಸುಂದರವಾದ ಒಂದು ಸಣ್ಣ ಗ್ರಾಮವಿದೆ. ಅದೇ ಕೀಳ್ವೇಲೂರ್. ಈ ಊರು ತಮಿಳುನಾಡಿನ ನಾಗಪಟ್ಟಣ ಜಿಲ್ಲೆಯ ಅಂತರ್ಗತವಾಗಿದ್ದು ಪ್ರಾಚೀನ ದಿವ್ಯ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ರೈಲ್ವೆ ನಿಲ್ದಾಣವೂ ಇದೆ, ಆದರೆ ಅದು ಬಹಳ ಸಣ್ಣದು. ಊರಿನ ಗಾತ್ರ ಮತ್ತು ಜನಸಂಖ್ಯೆ ಅತಿ ಕಡಿಮೆ ಇರುವುದರಿಂದ ಆಧುನಿಕ ಸೌಕರ್ಯಗಳು ಹೆಚ್ಚು ಲಭ್ಯವಿಲ್ಲ. ಆದರೂ ಈ ಸಣ್ಣ ಊರು ಧಾರ್ಮಿಕ ಮತ್ತು ಪೌರಾಣಿಕ ಮಹತ್ವದಿಂದ ತುಂಬಿಕೊಂಡಿದೆ. ಕೀಳ್ವೇಲೂರಿನಿಂದ ದೇವಾಲಯಕ್ಕೆ ಆಟೋ ಅಥವಾ ಸ್ಥಳೀಯ ವಾಹನಗಳಲ್ಲಿ ಸುಲಭವಾಗಿ ತಲುಪಬಹುದು. ಈ ದೇವಾಲಯದ ಪಾವಿತ್ರ್ಯವನ್ನು ನಂಬಿ ಅನೇಕ ಭಕ್ತರು ವರ್ಷಾವರ್ಷವೂ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಈ ದೇವಾಲಯವು ತಿರುಕನ್ನಂಗುಡಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿವರ್ಷವೂ ನಡೆಯುವ ಬೃಹೋತ್ಸವ ಅತ್ಯಂತ ವೈಭವದಾಯಕ. ಉತ್ಸವದ ವೇಳೆ ಅನೇಕ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತವೆ. ಅದರಲ್ಲೂ ವಿಶೇಷವಾಗಿ 7ನೇ ದಿನದ ಉತ್ಸವ ಅತ್ಯಂತ ಪ್ರಮುಖವಾಗಿದೆ. ಆ ದಿನ ದೇವರಿಗೆ ಕ್ಷಣಕಾಲ ಮಾತ್ರ ವಿಭೂತಿಯನ್ನು ಹಚ್ಚುವ ಸಂಪ್ರದಾಯ ಇದೆ. ಸಾಮಾನ್ಯವಾಗಿ ವಿಷ್ಣು ದೇವಾಲಯಗಳಲ್ಲಿ ವಿಭೂತಿಯನ್ನು ಬಳಸುವುದಿಲ್ಲ, ಅದು ಶಿವನ ಆರಾಧನೆಯ ಗುರುತು. ಆದರೆ ಈ ಕ್ಷೇತ್ರದಲ್ಲಿ ವಿಭೂತಿಯ ಅಲಂಕಾರ ಮಾಡಲಾಗುವುದು ಎಂಬುದು ವಿಶಿಷ್ಟ ಸಂಪ್ರದಾಯವಾಗಿದೆ. ಇದು ಒಂದು ಮಹಾತತ್ವವನ್ನು ಸಾರುತ್ತದೆ. ಅಂದರೆ ಶಿವನಿಗೂ ವಿಷ್ಣುವಿಗೂ ಯಾವುದೇ ಭೇದವಿಲ್ಲ, ಇಬ್ಬರೂ ಒಂದೇ ಪರಬ್ರಹ್ಮ ಸ್ವರೂಪ. ಅವರ ರೂಪ ಬೇರೆ ಬೇರೆ ಆದರೂ ತಾತ್ವಿಕವಾಗಿ ಅವರು ಒಂದೇ ಸತ್ಯದ ವಿಭಿನ್ನ ಆವಿರ್ಭಾವಗಳು ಎಂಬ ದಾರ್ಶನಿಕ ಅರ್ಥವನ್ನು ಈ ಉತ್ಸವವು ಪ್ರತಿಪಾದಿಸುತ್ತದೆ. ಇಲ್ಲಿನ ದೇವರು ವರಪ್ರಸಾದಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ. ಭಕ್ತರ ಪ್ರಾರ್ಥನೆಗೆ ತಕ್ಷಣ ಪ್ರತಿಕ್ರಿಯಿಸುವವರು, ಅವರ ಮನೋಭಿಲಾಷೆಗಳನ್ನು ಪೂರೈಸುವವರು ಎಂದು ಜನ ನಂಬುತ್ತಾರೆ. ಅನೇಕರು ತಮ್ಮ ಜೀವನದಲ್ಲಿ ಎದುರಾದ ಸಂಕಟಗಳಿಂದ ಮುಕ್ತಿಯನ್ನು, ಇಚ್ಛಿತ ವರಗಳನ್ನು ಈ ದೇವಾಲಯದ ಆಶೀರ್ವಾದದಿಂದ ಪಡೆದಿದ್ದಾರೆ ಎಂದು ಹೇಳುತ್ತಾರೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಂದು ಸುಂದರ ಪೌರಾಣಿಕ ಕತೆ ಪ್ರಸಿದ್ಧವಾಗಿದೆ. ಒಮ್ಮೆ ವಸಿಷ್ಠ ಮಹರ್ಷಿಯವರು ಬೆಣ್ಣೆಯಿಂದ ಶ್ರೀಕೃಷ್ಣನ ವಿಗ್ರಹವನ್ನು ನಿರ್ಮಿಸಿ ಪೂಜಿಸುತ್ತಿದ್ದರು. ಭಕ್ತಿಭಾವದಿಂದ ತುಂಬಿ ಅವರು ಪ್ರತಿದಿನ ಕೃಷ್ಣನನ್ನು ಕೀರ್ತಿಸುತ್ತಾ ಆರಾಧಿಸುತ್ತಿದ್ದರು. ಒಂದು ದಿನ ಅವರ ಪೂಜೆಯ ಮಧ್ಯದಲ್ಲಿ ಆ ಬೆಣ್ಣೆಯ ಕೃಷ್ಣ ವಿಗ್ರಹ ಜೀವಂತವಾಗಿ ಪರಿವರ್ತನಗೊಂಡು ಓಡಿ ಹೋಗಲು ಆರಂಭಿಸಿತು. ವಸಿಷ್ಠರು ಆನಂದದಿಂದ ಬೆಚ್ಚಿಬಿದ್ದು ತಮ್ಮ ಪ್ರಿಯ ದೇವನನ್ನು ಕೈ ತಪ್ಪಿಸಿಕೊಳ್ಳಬಾರದೆಂದು ಹಿಂಬಾಲಿಸಲು ಆರಂಭಿಸಿದರು. ಆದರೆ ಕೃಷ್ಣನ ವೇಗ ಅಪಾರ. ಋಷಿಯು ಎಷ್ಟೇ ಓಡಿದರೂ ಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ವಸಿಷ್ಠರು ತಮ್ಮ ತಪೋಬಲದಿಂದ ಪ್ರೀತಿಯ ಮಂತ್ರಗಳ ಮೂಲಕ ಕೃಷ್ಣನನ್ನು ಬಂಧಿಸಿದರು. ಅಂದರೆ ಭೌತಿಕವಾಗಿ ಅಲ್ಲ, ಆದರೆ ಪ್ರೀತಿ ಮತ್ತು ಭಕ್ತಿಯ ಬಂಧನದಿಂದ. ಈ ಘಟನೆಯಿಂದಾಗಿ ಆ ಸ್ಥಳಕ್ಕೆ ತಿರುಕನ್ನಂಗುಡಿ ಎಂಬ ಹೆಸರು ಬಂದಿತು. ತಿರು ಅಂದರೆ ಪವಿತ್ರ, ಕಣ್ಣನ್ ಅಂದರೆ ಕೃಷ್ಣ, ಗುಡಿ ಅಂದರೆ ದೇವಾಲಯ, ಒಟ್ಟಿನಲ್ಲಿ ಪವಿತ್ರ ಕೃಷ್ಣನ ಸ್ಥಳ ಎಂಬ ಅರ್ಥ. ಈ ಸನ್ನಿಧಿಯು ತನ್ನ ವಿಶಿಷ್ಟ ವೈಶಿಷ್ಟ್ಯಗಳಿಂದ ದಿವ್ಯ ಕ್ಷೇತ್ರಗಳಲ್ಲಿ ಒಂದು ಮಹತ್ತರ ಸ್ಥಾನ ಪಡೆದಿದೆ. ವಿಶೇಷವಾಗಿ ಇಲ್ಲಿ ಮೂಲವರ್, ಸ್ಥಿರ ದೇವತೆ, ಮತ್ತು ಉತ್ಸವರ್, ಉತ್ಸವದ ದೇವತೆ, ಎರಡೂ ಮೂರ್ತಿಗಳು ಒಂದೇ ರೀತಿಯ ರೂಪದಲ್ಲಿ ಇರುವುದೇ ಅತ್ಯಂತ ವಿಶಿಷ್ಟವಾದ ಸಂಗತಿ. 108 ದಿವ್ಯ ದೇಶಗಳಲ್ಲಿ ಎಲ್ಲಿ ನೋಡಿದರೂ ಉತ್ಸವ ಮೂರ್ತಿಯು ಮೂಲ ವಿಗ್ರಹದ ಪ್ರತಿರೂಪವಾಗಿರುವುದಿಲ್ಲ. ಆದರೆ ಕೀಳ್ವೇಲೂರ್ ಕ್ಷೇತ್ರದಲ್ಲಿ ಈ ಅಪೂರ್ವ ವೈಶಿಷ್ಟ್ಯ ಕಾಣಸಿಗುತ್ತದೆ. ಇದರಿಂದ ಈ ಕ್ಷೇತ್ರವು ದಿವ್ಯ ದೇಶಗಳಲ್ಲಿ ಅಪರೂಪದ ಸ್ಥಾನವನ್ನು ಪಡೆದಿದೆ. ದೇವಾಲಯದ ಶಿಲ್ಪಕಲೆ ಹಾಗೂ ವಾಸ್ತುಶಿಲ್ಪವು ಅತ್ಯಂತ ಸುಂದರವಾಗಿದೆ. ದ್ರಾವಿಡ ಶೈಲಿಯ ಗೋಪುರಗಳು, ವಿಶಾಲ ಪ್ರಾಕಾರ, ದ್ವಾರಪಾಲಕರು ಮತ್ತು ಅಲಂಕೃತ ಮಂಟಪಗಳು ಭಕ್ತರಿಗೆ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಲು ಪ್ರೇರೇಪಿಸುತ್ತವೆ. ಈ ಸ್ಥಳದ ಸುತ್ತಮುತ್ತಲಿನ ಪ್ರಕೃತಿ ದೃಶ್ಯವು ಹಸಿರಿನಿಂದ ಕಂಗೊಳಿಸುತ್ತಿದ್ದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದೇವಾಲಯದ ಆವರಣದಲ್ಲಿ ಸಣ್ಣ ತೀರ್ಥಕುಂಡವೂ ಇದೆ.
ಭಕ್ತರು ಅದರಲ್ಲಿಗೆ ಸ್ನಾನ ಮಾಡಿ ದೇವರ ದರ್ಶನ ಮಾಡುವುದು ಪಾವನವೆಂದು ನಂಬುತ್ತಾರೆ. ಭಕ್ತರು ನಂಬುವಂತೆ ಈ ದೇವರ ದರ್ಶನದಿಂದ ಮನಸ್ಸಿನ ಅಶಾಂತಿ ದೂರವಾಗಿ ಕರ್ಮದ ಬಾಧೆ ನಿವಾರಣೆಯಾಗುತ್ತದೆ. ತಿರುಕನ್ನಂಗುಡಿಯ ಶ್ರೀ ವರಪ್ರಸಾದಿ ಪಾಯೇರ ಆಳನ ಕೃಪೆಯಿಂದ ಜೀವನದಲ್ಲಿ ಸಮೃದ್ಧಿ, ಶಾಂತಿ ಮತ್ತು ಆಧ್ಯಾತ್ಮಿಕ ತೃಪ್ತಿ ದೊರೆಯುತ್ತದೆ ಎಂಬುದು ಶ್ರದ್ಧಾವಂತರ ನಂಬಿಕೆ. ಒಟ್ಟಿನಲ್ಲಿ ಹೇಳುವುದಾದರೆ ಕೀಳ್ವೇಲೂರ್ ಅಥವಾ ತಿರುಕನ್ನಂಗುಡಿ ಕೇವಲ ಒಂದು ಪವಿತ್ರ ಸ್ಥಳವಲ್ಲ, ಅದು ಭಕ್ತಿಯ, ತತ್ವದ ಮತ್ತು ಏಕತೆಯ ಸಂಕೇತ. ಇಲ್ಲಿ ನಡೆಯುವ ವಿಭೂತಿ ಉತ್ಸವವು ಶಿವನು ವಿಷ್ಣುವು ಒಂದೇ ಪರಮತತ್ವದ ಎರಡು ಮುಖಗಳು ಎಂಬ ಸನಾತನ ಸತ್ಯವನ್ನು ಸಾರುತ್ತದೆ. ವಸಿಷ್ಠ ಮಹರ್ಷಿಯ ಕಥೆ ಭಕ್ತಿ ಮತ್ತು ಪ್ರೀತಿಯ ಬಲವನ್ನು ಪ್ರತಿಪಾದಿಸುತ್ತದೆ. ದೇವರ ಮೂರ್ತಿಗಳ ಸೌಂದರ್ಯ, ಉತ್ಸವದ ಸಂಪ್ರದಾಯ ಮತ್ತು ಭಕ್ತರ ನಂಬಿಕೆ ಈ ಎಲ್ಲವೂ ಸೇರಿ ಈ ಕ್ಷೇತ್ರವನ್ನು ನಿಜವಾದ ದಿವ್ಯ ಪೀಠವಾಗಿ ಕಂಗೊಳಿಸುತ್ತವೆ. ಹೀಗಾಗಿ ತಿರುಕನ್ನಂಗುಡಿ ಕ್ಷೇತ್ರವು ತಮಿಳುನಾಡಿನ ಧಾರ್ಮಿಕ ಸಂಸ್ಕೃತಿಯಲ್ಲಿ ಅಪ್ರತಿಮ ಸ್ಥಾನ ಪಡೆದಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.